ಹಾಯ್ ಚೋಟು. ಹಾಯ್ ಜಾನು. ಎಲ್ಲಿ ಹೊಂಟಿರಿ? ಕಾಗಿ ನೆಲೆಗೆ. ಒನ್ ಡೇ ಟ್ರಿಪ್. ಎಂಜಾಯ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ನಮ್ಮ ಜನನಿ ಹೇಳ್ದಂಗೆ ನಾವು ಇವತ್ತು ಕಾಗಿನೆಲೆಗೆ ಹೊಂಟೇವ್ರಿ. ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಗ್ರಾಮ ಕನಕದಾಸದವ್ರದ್ದು ಪಾರ್ಕ್ ಮಾಡ್ಸ್ಯಾರ್ರಿ, ಒಂದು ಕನಕಲೋಕ ಉದ್ಯಾನವನ ಅಂಥೇಳಿ. ಒನ್ ಡೇ ಟ್ರಿಪ್ಪಿಗೆ ಮತ್ತು ಮಕ್ಕಳಿಗೆ ಆಟ ಆಡೋಕೆ ಹೇಳಿ ಮಾಡಿಸಿದಂಥ ಪ್ಲೇಸ್ ರೀ ಅದು. ಎಲ್ಲರೂ ಒಂದ್ಸರಿ ಭೇಟಿ ಕೊಟ್ಟು ನೋಡ್ರಿ. ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಗ್ರಾಮ ಭಾಳ ಚಂದ, ಮಕ್ಕಳಿಗೆ ಆಟ ಆಡೋಕೆ ಆಕರ್ಷಣೆ ಮಾಡೋಕೆ ಪಾರ್ಕ್ ಮಾಡ್ಯಾರ್ರಿ. ಬರ್ರಿ ನಾವು ಇವತ್ತು ಅಲ್ಲೇ ಹೊಂಟೀವಿ. ಇವತ್ತು ಏನೇನು ಆಕೈತಿ ಅನ್ನೋದನ್ನು ನೋಡೋಣ್ರಿ. ಎಲ್ಲರೂ ಆಟೋದಾಗ ಹೋದ್ರಿ, ಪ್ಲೇಸ್ ಇಲ್ಲದ ಕಾರಣ ನಾವು, ನಮ್ಮ ತಮ್ಮ, ನಮ್ಮ ಚೋಟು ಅವರೆಲ್ಲರೂ ಬೈಕ್ನಾಗ ಹೊಂಟೇವ್ರಿ. ವೆದರ್ ಅಂತರೂ ಬಿಸಿಲಿತ್ರಿ ಸ್ವಲ್ಪ ಮಟ್ಟಿಗೆ. ಅಲ್ಲಿ ಹೋಗಿ ನೋಡೋಣ ಬರ್ರಿ ಏನೇನು ಆಕೈತಿ ಅಂಥೇಳಿ. ನೋಡ್ರಿ, ಕಾಗಿನೆಲೆಯ ದ್ವಾರ ಬಂತು. ಕಾಗಿನೆಲೆ ಎಂಟರ್ ಆಗ್ತಿದ್ದಂಗೆ ಅಲ್ಲೊಂದು ದೊಡ್ಡದಾದ ವಿಶಾಲವಾದ ಕೆರೆ ಐತ್ರಿ. ಅದು ಆದಮೇಲೆ ನೆಕ್ಸ್ಟ್ ಕನಕಲೋಕ ಉದ್ಯಾನವನ ಅಂದ್ರೆ ಪಾರ್ಕ್ ರೀ. ಮಕ್ಕಳಿಗೆ ಅಟ್ರಾಕ್ಷನ್ ಮಾಡೋಕೆ ಅಂಥೇಳಿ ಸುತ್ತಮುತ್ತಲು ಹಸಿರು ಬೆಳೆಸಾರು. ಆಮೇಲೆ ಅವ್ರು ಆಟ ಆಡೋವಂಥ ಜೋಕಾಲಿ, ಜಾರು ಬಂಡೆ ಎಲ್ಲ ಥರದ ಆಟ ಇಟ್ಟಾರ್ರಿ ಒಳಗಡೆ. ಸಣ್ಣ ಹುಡುಗರಿಗೆ 10 ರೂಪಾಯಿ ರೀ, ಅಂದ್ರೆ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ 10 ರೂಪಾಯಿ, ದೊಡ್ಡವರಿಗೆ 20 ರೂಪಾಯಿ ಅಂಥೇಳಿ ಟಿಕೆಟ್ ಮಾಡ್ಯಾರ್ರಿ. ಆಮೇಲೆ CC ಕ್ಯಾಮ್ರಾನು ಫುಲ್ ಎಲ್ಲ ಕಡೆನೂ ಸೆಕ್ಯೂರಿಟಿ ಐತ್ರಿ. ನೀಟಾಗಿ ಮತ್ತು ಕ್ಲೀನಾಗಿ ಇಟ್ಕೊಂಡಾರು. ಆಮೇಲೆ ನಿಮಗೆ ಬೇಕಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಐತಿ. ಆಮೇಲೆ ಒಳಗಡೆ ಐಸ್ ಕ್ರೀಮ್, ಪಾಪ್ಕಾರ್ನ್ ಈ ರೀತಿ ಎಲ್ಲ ತಿನಿಸುಗಳನ್ನು ಇಟ್ಟಾರ್ರಿ. ನಾವು ಟಿಕೆಟ್ ತೊಗೊಂಡು ಒಳಗೆ ಎಂಟರ್ ಆದ್ವಿ ರೀ. ಎಂಟರ್ ಆಗ್ತಿದ್ದಂಗೆ ನಮ್ಮ ಬಲಗಡೆ ನೋಡ್ರಿ ಸ್ಟ್ಯಾಚುಗಳು ಕಾಣ್ತಾವೆ. ಒಂದೊಂದು ಸ್ಟ್ಯಾಚುಗಳ ಹಿಂದೆ ಒಂದೊಂದು ಕತ್ತಿ ಐತ್ರಿ. ನೋಡ್ರಿ, ಕುಡಿಯೋ ನೀರಿನ ವ್ಯವಸ್ಥೆ ಐತಿ ಅಲ್ಲೇ. ಈ ಕಡೆ ನಿಮಗೆ ಕಾಣ್ತಿರ್ಬೋದು ಸ್ಟ್ಯಾಚುಗಳು. ನೋಡ್ರಿ, ನಮ್ಮ ಬಲಗಡೆ ಸ್ಟ್ಯಾಚುಗಳು ಶುರು ಆಗ್ತಾವೆ. ಫಸ್ಟ್ 3 ಜಿಂಕೆಗಳು. ಆಮೇಲೆ ನೋಡ್ರಿ, ಕನಕದಾಸನ ಲೈಫ್ ಹಿಸ್ಟ್ರಿ ಬಗ್ಗೆ ಐತಿ. ಅವ್ರಿಗೆ ಮೂಲ ಹೆಸರು ತಿಮ್ಮಪ್ಪ ಅಂಥೇಳಿ. ತಿರುಪತಿಯ ಪ್ರಸಾದದಿಂದ ಹುಟ್ಟಿದಂಥ, ವರಪ್ರಸಾದದಿಂದ ಹುಟ್ಟಿದಂಥ ಮಗು ತಿಮ್ಮಪ್ಪ ಅಂಥೇಳಿ ಇಟ್ಟಿರ್ತಾರೆ. ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಇವ್ರು ಹುಟ್ಟಿದ್ದು ನವೆಂಬರ್ 6, 1509 ಕುರುಬ ಸಮುದಾಯದಲ್ಲಿ ಹುಟ್ಟಿದ್ರಿ ಇವರು. ಎಲ್ಲಿ ಅಂದ್ರೆ ಶಿಗ್ಗಾಂವಿ ತಾಲೂಕಿನ ಬಾಡ ಗ್ರಾಮದಾಗ ಇವ್ರದ್ದು ಜನನ ಆತ್ರಿ. ಆಮೇಲೆ ಬಂಕಾಪುರದೊಳಗೆ ಇವರು ಗುರುಗಳು ಅದಾರ್ರಿ. ಇವ್ರಿಗೆ ಶಿಕ್ಷಣ ದೊರಕಿಸಿದಂಥ ಗುರುಗಳು. ಆಮೇಲೆ ನೋಡ್ರಿ, ಕನಕನ ಕಿಂಡಿ ಅಂದ್ರೆ ಹರಿನಾರಾಯಣ ಅವರಿಗೆ ದರ್ಶನ ಕೊಟ್ಟಿದ್ದು, ಉಡುಪಿ ಶ್ರೀಕೃಷ್ಣ ಅವರಿಗೆ ದರ್ಶನ ಕೊಟ್ಟಿದ್ದು. ಆಮೇಲೆ ಎಲ್ಲರಿಗೂ ಏನು ಆನೆ ಎಲ್ಲ ಜನಗಳಿಗೆ ತೊಂದರೆ ಮಾಡ್ತಿತ್ತು. ಕನಕದಾಸರನ್ನ ನೋಡತ್ಲೇ ಸುಮ್ಮನಾಗಿದ್ದು. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋ ಕೃತಿಯನ್ನು ರಚಿಸಿದ್ದು. ಕನಕದಾಸರಿಗೆ ತಿಮ್ಮಪ್ಪ ಎಂಬ ಹೆಸರಿನಿಂದ ಕನಕದಾಸ ಹೆಂಗೆ ಬಂತು ಅಂದ್ರೆ ಹೆಸರು, ಇವ್ರಿಗೆ ನೆಲದೊಳಗೆ ಕುದುರೆ ಲಾಯಾನ ತೆಗೆಯುವಾಗ ಕೊಪ್ಪರಿಗೆ ಕನಕ ಸಿಕ್ಕಿತ್ತಂತ್ರಿ. ಹಾಗಾಗಿ ಎಲ್ಲರೂ ಅವರಿಗೆ ಕನಕದಾಸರು ಅಂದ್ರೆ, ದಾಸ ಅಂದ್ರೆ ಸಾಮಾಜಿಕ ಸೇವೆ ಮಾಡೋರಿಗೆ ದಾಸರು, ದಾಸಶ್ರೇಷ್ಠ. ಇವರಿಗೆ ಕರ್ನಾಟಕದ ಹರಿದಾಸ ಸಂತ, ಕವಿ, ತತ್ವಜ್ಞಾನಿ ಮತ್ತು ಸಾಮಾಜಿಕ ಸುಧಾರಕರು ಅಂಥೇಳಿ ಕರೀತಾರೆ. ಇವ್ರದ್ದು ಅಂಕಿತ ನಾಮ ಏನಂದ್ರೆ ಕಾಗಿನೆಲೆಯ ಆದಿಕೇಶವ. ಅಂದ್ರೆ ಕಾಗಿನೆಲೆಯೊಳಗೆ ಆದಿಕೇಶವ ಎಂಬ ಶ್ರೀಕೃಷ್ಣನ ದೇವಸ್ಥಾನನ ಸ್ಥಾಪಿಸಿರೋದ್ರಿಂದ ಇವರಿಗೆ ಕಾಗಿನೆಲೆ ಆದಿಕೇಶವ ಅಂತ ಕರೀತಾರೆ. ಇವರು ಶ್ರೀಕೃಷ್ಣನ ಪರಮ ಭಕ್ತರಾಗಿರ್ತಾರೆ. ಇವ್ರದ್ದು ಜಯಂತಿನ ನಾವು, ಇವರು ಹುಟ್ಟಿದ ದಿನವನ್ನೇ ಇವರ ಜಯಂತಿಯಾಗಿ ಆಚರಿಸ್ತಾರೆ. ಅದಕ್ಕಾಗಿ ಗೌರ್ಮೆಂಟ್ ಇವರಿಗೆ 1 ದಿನದ ರಜೆ ಕೂಡ ಕೊಟ್ಟಿರ್ತೈತಿ ಇವರ ಜಯಂತಿ ದಿನ. ಇವರು ಹುಟ್ಟಿದ್ದಂದ್ರೆ 16ನೇ ಶತಮಾನದೊಳಗೆ. ಇವರು ಪವಾಡಗಳು ಭಾಳ ಅದಾವ್ರಿ. ಒಮ್ಮೆ ಮಹದೇವಪುರದಲ್ಲಿ ಇವರು ಈ ನದಿಯಿಂದ ಆ ದಡಕ್ಕೆ ಸಾಗುವಾಗ ತೆಪ್ಪದಾಗ ಕುಂತಿರ್ತಾರಂದ್ರಿ. ಆ ತೆಪ್ಪದೊಳಗೆ ಮೇಲ್ಜಾತಿಯವ್ರು ಇರೋದ್ರಿಂದ ಅವರು ಇವ್ರನ್ನ ಕುಂದಿರ್ಸ್ಕೊಳಂಗಿಲ್ಲ. ಇವ್ರ ಬಟ್ಟೆ ಮತ್ತು ಇವರು ಒಂದು ಸ್ವಲ್ಪ ಕಾಯಿಲೆಗೊಳಗಾದಾಗ ಇವ್ರನ್ನ ಕುಂದಿರ್ಸ್ಕೊಳಂಗಿಲ್ಲ. ಹಾಗಾಗಿ ಇವರು ಬಾಳೆದೆಲೆ ಮೇಲೆ ನದಿನ ದಾಟ್ತಾರ್ರಿ. ಇವ್ರದ್ದು ಪವಾಡ ಅದು. ಯಾರು ಆ ಬಾಳೆ ಎಲೆನೇನೋ ಕೊಟ್ಟಿರಂಗಿಲ್ಲಲ್ಲ, ಅಲ್ಲಿ ಇನ್ನೂ ಏನು ಅವರ ಗಿಡದಲ್ಲಿ, ಬಾಳೆ ಎಲೆಯ ಗಿಡದಲ್ಲಿ ಫಲ ಕೊಡೋದಿಲ್ಲ ಅಂಥೇಳಿ ಇನ್ನೂ ನಂಬಿಕೆ ಐತ್ರಿ.
ನಾವೆಲ್ಲ ಪಾರ್ಕಿಗೆ ಎಂಟರ್ ಆದ್ವಿ, ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ, ಆಟ ಆಡಿದ್ವಿ, ಕನಕದಾಸರ ಬಗ್ಗೆ ಒಂದು ಸ್ವಲ್ಪ ಓದಿ ತಿಳ್ಕೊಂಡ್ವಿ. ನೆಕ್ಸ್ಟ್ ನೋಡಿರಿ, ಇಲ್ಲೆಲ್ಲ ಸುತ್ತಲೂ ಹಸಿರು ಬೆಳೆಸಿರ್ತಾರೆ ರೀ. ಈಗ ಬೇಸಿಗೆ ಬರೋ ಟೈಮಿಗೆ ಅಥವಾ ಮಳೆಗಾಲ ಬರೋ ಟೈಮಿಗೆ ಕಟ್ ಮಾಡ್ತಾರೆ. ನಾವೆಲ್ಲ ಮನೆಯಿಂದ ಭರ್ಜರಿ ಊಟಕ್ಕೆ ಕಟ್ಕೊಂಡು ಬಂದ್ವಿ. ನೋಡಿರಿ, ಎಲ್ಲರೂ ತಗೊಂಡು ಹೊಂಟಾರು ಒಳಗಡೆ. ಎಲ್ಲಿ ನೆರಳೈತಿ ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕ್ರಿ. ಈಗ ಕನಕದಾಸರು ಭಾಳ ಕೃತಿಗಳನ್ನು ರಚಿಸ್ಯಾರ, ಕವನಗಳನ್ನು ರಚಿಸ್ಯಾರ. ಕನಕದಾಸರು ಏನು ಹೇಳ್ತಾರ ಅಂದ್ರೆ, ಯಾವಾಗ ನಾವು ನಮ್ಮಲ್ಲಿರುವ ಅಹಮನ್ನು ಬಿಟ್ಟು ವರ್ತಿಸುತ್ತೇವೆ ಅಲ್ಲಿವರೆಗೂ ನಮಗೆ ಮೋಕ್ಷ ಸಿಗಲ್ಲ ಅಂಥೇಳಿ ಕನಕದಾಸರು ಹೇಳ್ಯಾರಿ. ಇಲ್ಲಿ ಬಂದ್ರೆ ದೊಡ್ಡವರು ಸಣ್ಣ ಮಕ್ಕಳಾಗಿ ಏನ್ರಿ ಆಟ ಆಡ್ತಾರೆ, ತಮ್ಮನ್ನು ತಾವು ಮರೀತಾರ. ನೀವು ಒಂದ್ಸರಿ ಕಾಗಿನೆಲೆಗೆ ಭೇಟಿ ಕೊಟ್ಟು ನೋಡ್ರಿ. ಸುತ್ತಮುತ್ತಲು ಹಸಿರು, ಶುದ್ಧವಾದ ಗಾಳಿ. ಒನ್ ಡೇ ಮಕ್ಕಳಿಗೆ ರಿಲ್ಯಾಕ್ಸ್ ಆಗಬೇಕು ಅಂದ್ರೆ ಇಲ್ಲಿಗೆ ಕರ್ಕೊಂಡು ಬರ್ಬೇಕ್ರಿ. ಭಾಳ ಚಂದ ಐತಿ, ಎಲ್ಲ ಆಟಗಳದವು. ನಾವು ಬಂದು ಹೋದಾಗಿಂದ ಮತ್ತು ಇನ್ನೂ ಡೆವಲಪ್ ಆಗೈತ್ರಿ. ಆಮೇಲೆ ನಾವು ಬರುವಾಗ ಬಿಸಿಲಿತ್ತು, ಆಮೇಲೆ ಒಂದು ಸ್ವಲ್ಪ ಮಳೆ ಬಂತ್ರಿ. ಮಳೆ ಬಂದಿದ್ದರಿಂದ ಒಂದು ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಗಿಡದ ಕೆಳಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ಆಮೇಲೆ ಕುತ್ಕೊಳ್ಳೋಕ್ಕೂ ನೆರಳು, ಆಮೇಲೆ ಕುತ್ಕೊಳ್ಳೋಕೇನು ಚೇರ್ಸ್ ಎಲ್ಲ ಅದಾವ್ರಿ ಅಲ್ಲೇ. ನೋಡಿರಿ, ಸಣ್ಣ ಮಕ್ಕಳೆಲ್ಲ ಭಾಳ ಎಂಜಾಯ್ ಮಾಡತ್ತಾರು. ನಿಮಗೂ ಈ ರೀತಿಯಾಗಿ ಮಕ್ಕಳನ್ನ ಎಂಜಾಯ್ ಮಾಡಿಸ್ಬೇಕು, ನೀವು ಎಂಜಾಯ್ ಮಾಡಬೇಕು ಅಂತಂದ್ರೆ ಒನ್ ಡೇ ಏನ್ರಿ ಈ ಪ್ಲೇಸಿಗೆ ಅಂದ್ರೆ ಕಾಗಿನೆಲೆ ಪ್ಲೇಸಿಗೆ ವಿಸಿಟ್ ಕೊಡ್ರಿ. ಭಾಳ ಅಂದ್ರೆ ಭಾಳ ನ್ಯಾಚುರಲ್ ಆಗೈತಿ. ನಮ್ಮದು ಎಲ್ಲ ಊಟದ ಟೈಮ್ ಆಯ್ತು, ಎಲ್ಲರೂ ಊಟ ಮಾಡತ್ತೀವಿ. ನೋಡಿರಿ, ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಈ ರೀತಿಯಾಗಿ ಒಂದೊಂದು ದಿನಾನು ಎಂಜಾಯ್ ಮಾಡಿದ್ವಿ ಅಂದ್ರೆ ಲೈಫ್ ಭಾಳ ಮಸ್ತ್ ಇರ್ತೈತಿ. ಎಲ್ಲ ರೀತಿಯಿಂದನೂ ಊಟಕ್ಕೆ ಕಟ್ಕೊಂಡು ಬಂದಿದ್ವಿ, ಮಸ್ತ್ ಊಟ ಮಾಡಿದ್ವಿ. ಆಮೇಲೆ ಹೊರಗಡೆ ಹೋಗೋ ಟೈಮಿಗೆ ಐಸ್ ಕ್ರೀಮ್ ತೊಗೊಂಡು ತಿನ್ಕೊತ ಹೋದ್ವಿ ರೀ. ನೋಡಿರಿ, ಈ ರೀತಿ ಎಂಜಾಯ್ಮೆಂಟ್ ಎಲ್ಲಿ ಸಿಗುತ್ತೆ ನಮಗೆ. ಹಾಗಾಗಿ ಮಕ್ಕಳನ್ನ ಎಂಟರ್ಟೈನ್ಮೆಂಟ್ ಆಗಿ ಬೆಳೆಸೋದು ಅಥವಾ ಅವರಿಗೆ ಎಂಟರ್ಟೈನ್ಮೆಂಟ್ ಕೊಡೋದು ದೊಡ್ಡವರ ಕರ್ತವ್ಯ. ನಮಗೆ ಪಾರ್ಕ್ನಾಗ ಎಲ್ಲಿ ನೋಡಿದ್ರು ಕನಕದಾಸವ್ರದ್ದು ಮೂರ್ತಿಗಳು ಕಾಣ್ತವ್ರಿ. ಅಲ್ಲಿಂದ ಪಾರ್ಕ್ನಾಗೆಲ್ಲ ನೋಡೋದು ಮುಗಿಸ್ಕೊಂಡು ಮುಂದೆ ಬಂದಿಂದ ಅಲ್ಲಿ ಮೈಲಾರಲಿಂಗಪ್ಪ, ಬೀರ್ಲಿಂಗೇಶ್ವರ ದೇವರು, ಆಮೇಲೆ ಹೆಣ್ಣು ದೇವರು ಸಿದ್ದೇಶ್ವರಿ ದೇವಿ ಅಂಥೇಳಿ ದೇವ್ರದವ್ರಿ. ಗುಡಿನ ಭಾಳ ಚಂದ ಕಟ್ಟಾರ. ಆಮೇಲೆ ಮಕ್ಕಳು ಓದ್ತವ್ರಿ, ಅಲ್ಲೇ ಮಠ ಕೂಡ ಐತಿ. ಭಾಳ ನೀಟಾಗಿಟ್ಟಾರಿ ಎಲ್ಲ ಪ್ಲೇಸ್. ನೀವು ಒಂದ್ಸರಿ ಭೇಟಿ ಕೊಡ್ರಿ ಈ ಕಾಗಿನೆಲೆ ಪ್ಲೇಸಿಗೆ. ನೋಡ್ರಿ, ಗಣೇಶ, ಕನಕದಾಸರ ಅಂದ್ರೆ ಬೀರ್ಲಿಂಗೇಶ್ವರ, ಆಮೇಲೆ ಮೈಲಾರಲಿಂಗಪ್ಪನ ಗುಡಿ ಅದಾವ್ರಿ. ಆಮೇಲೆ ಈ ಕಡೆ ಬಂದ್ರೆ ಕಾಗಿನೆಲೆ, ಅಲ್ಲೇ ಅದರ ಮುಂದೆ ಸ್ವಲ್ಪ ಬಂದ್ವಿ ಅಂದ್ರೆ ಕನಕದಾಸವರು ಆಯ್ಕೆ ಆಗಿದ್ದು ಅಂದ್ರೆ ಅವ್ರದ್ದು ಮರಣ ನಂತರ ಏನೋ ಐಕ್ಯ ಅಂತ ಕರಿತೇವಲ್ರಿ, ಅಲ್ಲಿ ಅವ್ರದ್ದು ಐಕ್ಯವಾಗಿದ್ದ ಗದುಗೆ ಐತ್ರಿ. ಗುಡಿ ಇನ್ನೂ ಕನ್ಸ್ಟ್ರಕ್ಷನ್ನಾಗ ಐತಿ. ಎಲ್ಲ ಭಾಳ ದೊಡ್ಡ ದೊಡ್ಡ ಕಲ್ಲಿನಿಂದ ನಿರ್ಮಿತವಾಗಿವ್ರಿ. ನೋಡ್ರಿ, ಕನಕದಾಸರದವ್ರದ್ದು ಗದ್ದುಗೆ. ಕಾಗಿನೆಲೆಗೆ ಭಾಳ ಅಂದ್ರೆ ಭಾಳ ವರ್ಷಗಳಿಂದ ಹಿನ್ನೆಲೆ ಐತ್ರಿ. ಕನಕದಾಸವರು ಐಕ್ಯವಾಗಿದ್ದ ಸ್ಥಳ, ಅವ್ರು ಹುಟ್ಟಿದ್ದು ಶಿಗ್ಗಾಂವಿ ತಾಲೂಕು ಬಾಡ ಗ್ರಾಮ, ಅಲ್ಲಿ ಹುಟ್ಟ್ಯಾರ್ರಿ. ಆದ್ರೆ ಅವರು ದಾಸರಾಗಿರೋದ್ರಿಂದ ಪ್ರತಿಯೊಂದು ಊರಿಗೂ ಭೇಟಿ ಕೊಡ್ತಿದ್ದರು. ಹಾಗಾಗಿ ಲಾಸ್ಟ್ ಅವರು ಕಾಗಿನೆಲೆಗೆ ಬಂದು ಆದಿಕೇಶವನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಇಲ್ಲಿ ಐಕ್ಯ ಆಗ್ಯಾರಿ. ನಾವು ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದು ಸಾಯಂಕಾಲ ಚಾಟ್ಸ್ ತಿನ್ನಕ್ಕೆ ಹೋಗಿದ್ವಿ ರೀ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ.